ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 67ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಎಂದಿನಂತೆ ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. 67ನೇ ದಿನ 75ನೇ ದಿನಕ್ಕೆ ತುಂಬ ಹತ್ತಿರವಾಗಿದೆ. 10 ದಿನ ಕೂಡ ಇಲ್ಲ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ 75 ಡೇಸ್ ಆದ ತಕ್ಷಣ. ಎನಿವೆ ಇವತ್ತಿನ ಕೆಲಸನ ಶುರು ಮಾಡೋಣ. ಬಂದು ಇವತ್ತಿನ ಕೆಲಸನ ಚೆಕ್ ಮಾಡ್ತಾ ಇದ್ದೆ. ಸೊ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದಂಥ ಗೌನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈ ಥರ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ. 3 ದಿನ ಟೈಮ್ ತೊಗೊಂಡ್ರು ಕೆಲಸ ಚೆನ್ನಾಗಿ ಬಂದಿದೆ. ಸೊ ಅದೇ ಖುಷಿ. ಎನಿವೆ ಕ್ಲೈಂಟ್ ಏನು ಹೇಳ್ತಾರೆ ಕೇಳೋಣ. ದೆನ್ ಆಫ್ಟರ್ ದ್ಯಾಟ್ ನನ್ನ ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಹಾಗೆ ಮಧ್ಯಾಹ್ನದ ಊಟಕ್ಕೆ ಫ್ರೂಟ್ ಸಲಾಡ್. ಹಸಿವಿರಲಿಲ್ಲ, ಸೊ ಹಾಗಾಗಿ ಫ್ರೂಟ್ ಸಲಾಡ್ನೇ ತಿಂದೆ. ಅದಾದಮೇಲೆ ಇವತ್ತಿನ ಅಪಾಯಿಂಟ್ಮೆಂಟ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಜೊತೆಗೆ ಈ ಸ್ಯಾರಿ ಆ್ಯಂಡ್ ಬ್ಲೌಸ್ ಕೂಡ ರೆಡಿಯಾಗಿತ್ತು. ಗ್ರೇ ಕಲರ್ ವಿತ್ ಎಂಬ್ರಾಯ್ಡ್ರಿ ಡಿಸೈನ್ ಇದೆ. ಸೊ ಸಖತ್ ಕ್ಯೂಟ್ ಆಗಿದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಚೆಕ್ ಮಾಡಿ ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ಕ್ಲೈಂಟ್ ಬರ್ತಾರೆ. ಸೊ ಲೆಟ್ಸ್ ಸಿ ಅವ್ರು ಏನು ಹೇಳ್ತಾರೆ ಅಂತೇಳಿ. ಆಫ್ಟರ್ ದ್ಯಾಟ್ ಎಂದಿನಂತೆ ನನ್ನ ಕ್ಲೈಂಟ್ ಬರ್ತಾಯಿದ್ರು. ಸೊ ಆರ್ಡರ್ಸ್, ಬುಕಿಂಗ್ಸ್ ಹೀಗೆ ದಿನ ಹೋಗ್ತಾ ಇತ್ತು. ಜೊತೆಗೆ ಈವ್ನಿಂಗ್ ಡಾರ್ಕ್ ಚಾಕ್ಲೇಟ್ಸ್ ಆ್ಯಂಡ್ ಗ್ರೀನ್ ಟೀ, ಡ್ರೈ ಫ್ರೂಟ್ಸ್. ಅದಾದ ನಂತರ ರಾತ್ರಿ ಊಟಕ್ಕೆ ರಾಗಿ ಗಂಜಿ. ಇದನ್ನು ಕುಡಿದು ಇವತ್ತಿನ ಕೆಲಸಗಳನ್ನೆಲ್ಲ ಮುಗಿಸ್ದೆ. ಜೊತೆಗೆ ಇವತ್ತು ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಕೆಲವೊಮ್ಮೆ ಹೀಗಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಎನಿವೆ ಇದಾಗಿತ್ತು ಇವತ್ತಿನ ನನ್ನ ದಿನ. ನಾಳೆ ಸಿಗುವ. ಬಾಯ್.